ಹೊಸಕೋಟೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಐವತ್ತು ಬೈಕ್ ಕದ್ದಿದ್ದ ಇಬ್ಬರು ಅಂತಾರಾಜ್ಯ ಕಳ್ಳರ ಬಂಧನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು ಅಂತಾರಾಜ್ಯ ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಮೋಜು ಮಸ್ತಿ ಜೀವನಕ್ಕಾಗಿ ಬೈಕ್ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಆರೋಪಿಗಳು ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಹೌದು, ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ದ ವ್ಯಕ್ತಿಯ ಕಳ್ಳತನವಾದ ಬಗ್ಗೆ ದೂರು ಬಂದ ಹಿನ್ನೆಲೆ ಹೊಸಕೋಟೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ರು. ಈ ವೇಳೆ ಪೊಲೀಸರಿಗೆ ಖತರ್ನಾಕ್ ಕದಿಮರ ದೊಡ್ಡ ಜಾಲವೇ ಸಿಕ್ಕಿದೆ. ತನಿಖೆ ಮುಂದುವರೆಸಿದ ಪೊಲೀಸರಿಗೆ ಶಾಕ್ ಮೇಲೆ ಶಾಕ್ ಕಾದಿತ್ತು. ಅಸಲಿಗೆ ಒಂದು ಬೈಕ್ ಅಲ್ಲ, ಬರೋಬ್ಬರಿ 50 ಬೈಕ್ಗಳನ್ನ ಕಳವು ಮಾಡಿರುವುದು ಬೆಳಕಿಗೆ ಬಂದಿದೆ. ಇನ್ನು ಕೂಡಲೇ ಪೊಲೀಸರು ಇಬ್ಬರು ಕಳ್ಳರನ್ನ ಬಂಧಿಸಿದ್ದು, ಈ ಬಂಧಿತ ಆರೋಪಿಗಳು ಕೋಲಾರ, ಮಾಲೂರು, ಬಂಗಾರಪೇಟೆ, ಕೆಆರ್ಪುರಂ, ಕಾಡುಗೋಡಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಕಳ್ಳತನ ನಡೆಸಿರುವುದು ಪತ್ತೆಯಾಗಿದೆ. ಇನ್ನು ಕೋಲಾರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗದ ವಿವಿಧ ಠಾಣೆಗಳ ವ್ಯಾಪ್ತಿಯಲ್ಲಿ 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳಿಂದ ಪೊಲೀಸರು 50 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದು, ಬೈಕ್ಗಳ ಒಟ್ಟು ಮೌಲ್ಯ ಸುಮಾರು 55 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಹೊಸಕೋಟೆ ಉಪವಿಭಾಗದಲ್ಲಿ ಇತ್ತೀಚೆಗೆ 3 ಮಹತ್ವದ ಪ್ರಕರಣಗಳನ್ನು ಭೇದಿಸಿ ಆರೋಪಿಗಳನ್ನು ಮತ್ತು ಆ ಅಪರಾಧ ಕೃತ್ಯದಲ್ಲಿ ಏನು ಥೆಫ್ಟ್ ಆಗಿತ್ತೋ ಆ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಬಹಳ ಯಶಸ್ವಿ ಕಾರ್ಯಾಚರಣೆಯನ್ನು ಹೊಸಕೋಟೆ ಉಪವಿಭಾಗದಲ್ಲಿ ನಡೆದಿದೆ. ಮೊದಲಿಗೆ ಹೊಸಕೋಟೆ ಟೌನ್ ಇಲ್ಲಿ 2 ವೀಲರ್ಸು ಸಾಕಷ್ಟು ಥೆಫ್ಟ್ ಆಗ್ತಾಯಿತ್ತು. ರಿಕವರಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದರಲ್ಲಿ ಪತ್ತೆ ಮಾಡಲಿಕ್ಕೆ ಸುಮಾರು 3 ತಂಡಗಳನ್ನ ನೇಮಕ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ನಮ್ಮ ಗೋಪಾಲಕೃಷ್ಣ ಅಂತ ಒಬ್ಬರು ಸ್ಟಾಫು ಮುತುವರ್ಜಿ ವಹಿಸಿ ಒಬ್ಬರನ್ನ ಸಂಶಯಾಸ್ಪದವಾಗಿ ಪತ್ತೆ ಮಾಡ್ತಾನೆ. ಆತನ ಆಳವಾಗಿ ಇಂಟ್ರಾಗೇಷನ್ ಪ್ರಸ್ತುವಿಕೆಯ ಮೂಲಕ ಸುಮಾರು 50 ವಾಹನಗಳು 2 ವೀಲರ್ಸ್ ಪತ್ತೆಯಾಗಿರ್ತವೆ. ಅದರಲ್ಲಿ ಹೊಸಕೋಟೆ, ಮಾಲೂರು, ಕೋಲಾರು, ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ಒಂದು ವಾಹನಗಳಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಇತ್ತು ಮೊದಲು FCIಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತನು ತನ್ನ ಲ್ಯಾವಿಶ್ ಲೈಫ್ಗೋಸ್ಕರ ಫಸ್ಟ್ ಕಳ್ಳತನ ಮಾಡಿರ್ತಾನೆ. ಕಳ್ಳತನ ಮಾಡಿ ತದನಂತರ ಈ 2 ವೀಲರ್ ಇದರಲ್ಲಿ ಪ್ರೊಫೆಷನಲ್ ಕ್ರಿಮಿನಲ್ ಆಗಿಬಿಡ್ತಾನೆ. ಸುಮಾರು 50 ವಾಹನಗಳನ್ನು ಆತನಿಂದ ವಶಪಡಿಸ್ಕೊಳ್ಳಲಾಗ್ತದೆ. ಆತ ಈ ರೀತಿ ಏನು ಅಪರಾಧ ಮಾಡ್ತಾನೋ, ಕಳ್ಳತನ ಮಾಡ್ತಾನೋ ಅದನ್ನು ಆತನ ಸ್ನೇಹಿತ ಒಬ್ಬ ಪ್ರಸಾದ್ ಅನ್ನೋರ ಮುಖಾಂತರ ಜನರಿಗೆ ಮಾರಾಟ ಮಾಡ್ತಾ ಇರ್ತಾರೆ. ಆ ಮೂಲಕ ಈಗ ನಾವು ಆತ ಕೊಟ್ಟ ಮಾಹಿತಿ ಮೇರೆಗೆ ಟೋಟಲ್ 50 ವೆಹಿಕಲ್ಸನ್ನು ನಾವು ರಿಕವರಿ ಮಾಡಿದ್ದೀವಿ. ಅದರಲ್ಲಿ ಯಾವ್ಯಾವ ಠಾಣೆಯಲ್ಲಿ ಕಳ್ಳತನ ಆಗಿದೆಯೋ ಆ ಠಾಣೆಗಳಿಗೆಲ್ಲ ವರ್ಗಾವಣೆ ಮಾಡ್ತಕ್ಕಂಥದ್ದು ಈಗ ಕೆಲಸ ಶುರುವಾಗಿದೆ. ಇನ್ನೂ ಒಂದು 12 ವಾಹನಗಳ ಎಲ್ಲಿ ಅಪರಾಧ ಮಾಡಿ ಕಳ್ಳತನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾಯಿದೆ. ಇದಕ್ಕೆ ವಿಶೇಷವಾಗಿ ನಮ್ಮ ಹೊಸಕೋಟೆ ಇನ್ಸ್ಪೆಕ್ಟರ್ ಗೋವಿಂದ್ ಮತ್ತು ತಂಡದವ್ರನ್ನ ನಾನು ಅಭಿನಂದಿಸ್ತೀನಿ. ಮತ್ತು ಅವ್ರಿಗೀಗ ಪ್ರಶಂಸನೀಯ ಪತ್ರ ಮತ್ತು ನಗದು ಬಹುಮಾನವನ್ನು ಸಹ ನಾನು ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಈ ಪೆರೇಡಲ್ಲಿ ಅದು ಮಾಡಲಾಗ್ತದೆ. ಮತ್ತು ನಗದು ಬಹುಮಾನ ಅಲ್ಲ, ಅದು ನಮ್ಮ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೆ ನಗದು ಬಹುಮಾನ ನೀವು ಬರ್ಬೋದು. ನಮ್ಮ ಬ್ಯಾಡ್ರಲ್ಲಿಯಲ್ಲಿ ನಾವು ಪ್ರತಿ ಶುಕ್ರವಾರ ಪೆರೇಡ್ ಮಾಡ್ತೀವಿ. ಅದ್ರ ಉದ್ದೇಶ ಇಲ್ಲೇ ಕೊಡ್ತಾ ಇದ್ವಿ. ಇವ್ರಿಗೇನು ಬಹುಮಾನ ಕೊಡ್ತೀವಿ ಮತ್ತು ಪ್ರಶಂಸನೀಯ ಪತ್ರ ಕೊಡ್ತೀವಿ, ಬೇರೆ ಸಿಬ್ಬಂದಿಗಳು ಅದರಿಂದ ಮೋಟಿವೇಶನ್ ಆಗಲಿ, ಹೆಚ್ಚಿನ ಪ್ರಕರಣಗಳನ್ನ ಪತ್ತೆ ಮಾಡಲಿ ಅನ್ನೋ ಒಂದು ಏಕೈಕ ಕಾರಣದಿಂದ ನಾವು ಮಾಡಿದ್ವಿ. ಆಗಲೇ ಗೌಡ್ರಿಗೆ ಹೇಳಿದ್ವಿ, ನೀವು ಬರ್ರಪ್ಪ, ಅದ್ರ ವ್ಯಾಪಕ ಪ್ರಚಾರ ಕೊಡ್ರಿ, ನಿಮ್ಮ ಸಿಬ್ಬಂದಿವ್ರಿಗೂ ಒಳ್ಳೆ ಮೋಟಿವೇಶನ್ ಆಗ್ತದೆ ಅಂತ ಹೇಳಿದ್ವಿ. ಸೊ ಅದರ ಪ್ರಕಾರ ನಾನು ಇದಕ್ಕೆ ಶ್ರಮಿಸಿದಂತಹ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ನಾವು ಗೌರವಿಸಿ ಬೇರೆ ಸಿಬ್ಬಂದಿಗಳು ಇದಕ್ಕೆ ಮೋಟಿವೇಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಆರೋಪಿಗಳು ಆಂಧ್ರ ಗಡಿ ಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ಕದ್ದ ಬೈಕ್ಗಳನ್ನು ಕೇವಲ 5 ರಿಂದ 10 ಸಾವಿರ ರೂಪಾಯಿಗೆ ಮಾರಾಟ ಮಾಡಿ ಅದರಿಂದ ಬಂದ ಹಣದಲ್ಲಿ ಮೋಜು ಮಸ್ತಿಯನ್ನ ನಡೆಸ್ತಾ ಇದ್ರು ಎನ್ನಲಾಗ್ತಾ ಇದೆ.
ಒಟ್ನಲ್ಲಿ ಹೊಸಕೋಟೆ ಪೊಲೀಸರ ಕಾರ್ಯಾಚರಣೆ ಮೂಲಕ ದೊಡ್ಡ ಬೈಕ್ ಕಳ್ಳತನ ಜಾಲ ಬಯಲಾಗಿದ್ದು ಇನ್ನು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.